ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಅಮೃತ್ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಆಧಾರಿತ ಸ್ವಾಗತ. ನಾನು ಶ್ರೇಯಾ. ಇನ್ನು ಯಾರೆಲ್ಲ ಲೈವ್ ಅಲ್ಲಿ ಜಾಯ್ನ್ ಆಗಿಲ್ಲ ಎಲ್ಲರೂ ಏನ್ ಮಾಡ್ರಿ ಅಂದ್ರ ಬೇಗ ಬೇಗ ಲೈವ್ ಸೆಕ್ಷನ್ಸ್ ಒಳಗ ಜಾಯ್ನ್ ಆಗ್ಬಿಡ್ರಿ. ಎಸ್, ನಿಮ್ಗೆ ಅನ್ಸಿರ್ಬೋದು ಒಂದೆರಡು ದಿನ ಲೈವ್ ಮಾಡಿರ್ಲಿಲ್ಲ ಅಂತ. ಎಸ್, ಕಾರಣಾಂತರಗಳಿಂದ ಏನಪ್ಪಾ ಅಂತಂದ್ರ ಲೈವ್ ನಡೆದಿರ್ಲಿಲ್ಲ. ಬಟ್ ಆದ್ರ ಇನ್ ಮುಂದೆ ಆ ರೀತಿ ಆಗಲ್ಲ. ಸೊ ಆಸ್ ಯೂಸ್ವಲ್ ಕಂಟಿನ್ಯೂಸ್ ಆಗಿ ಪ್ರತಿದಿನ ಏನಾಗ್ತದೆ ಅಂದ್ರ ಲೈವ್ ಇರ್ತದೆ. ಸೊ ನಿಮಗ್ ಬೇಕಾಗಿರುವಂತ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರುವಂತ ಎಲ್ಲಾ ಮಾಹಿತಿಯು ಕೂಡ ನಮ್ಮ ಅಮೃತ್ ಅಕಾಡೆಮಿ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಪ್ರತಿನಿತ್ಯವೂ ಕೂಡ ಸಿಗ್ತದೆ ಅನ್ನುವಂತ ಮಾಹಿತಿಯನ್ನ ತಮ್ಗೆಲ್ಲರಿಗೂ ಕೂಡ ನೀಡ್ತಾ, ಹಾಗಿದ್ರ ಸಮಯವನ್ನ ಜಾಸ್ತಿ ತೆಗೆದುಕೊಳ್ಳದೆ ಏನ್ ಮಾಡ್ತೀನಿ ಅಂದ್ರ ನೇರವಾಗಿ ಪ್ರಶ್ನೆಗಳನ್ನ ಇಲ್ಲಿ ಶುರು ಮಾಡ್ಕೊಂಡ್ ಬಿಡ್ತೀನಿ. ಹಾಗಿದ್ರ ಮೊದಲನೇ ಪ್ರಶ್ನೆಯನ್ನ ನೋಡೋಕ್ಕಿಂತ ಮುಂಚೆ ಒಂದು ಒಳ್ಳೆ ಮಾತಿನೊಂದಿಗೆ ಏನ್ ಮಾಡೋಣ ಅಂದ್ರೆ ನೇರವಾಗಿ ಪ್ರಶ್ನೆಗಳನ್ನ ಇಲ್ಲಿ ನೋಡ್ತಾ ಹೋಗೋಣ. ಏನಪ್ಪಾ ಇವತ್ತು ತಂದಿರುವಂತ ಒಳ್ಳೆ ಮೋಟಿವೇಶನ್ ಮಾತು ಅಂತಂದ್ರೆ ಏನಪ್ಪಾ ಅಂತಂದ್ರೆ, ನಿಮಗೆ ನಂಬಿಕೆ ಇಲ್ಲದಿದ್ದರೆ ಕೋಟಿ ದೇವರಲ್ಲಿ ಇಟ್ಟ ನಂಬಿಕೆಗೆ ಫಲವಿಲ್ಲ. ಏನ್ ಹೇಳ್ರಿ, ನಿಮ್ಮಲ್ಲಿ ನಿಮಗ ನಂಬಿಕೆ ಇಲ್ಲ ಅಂತಂದ್ರ ಕೋಟಿ ದೇವರಲ್ಲಿ ನಂಬಿಕೆ ಇಟ್ಟು ಇದು ಫಲವೇನು ಅಂತ ಹೇಳಿದಾರ. ಇನ್ನು ನಿಮ್ಮಲ್ಲಿ ನಿಮಗೆ ಯಾವಾಗ ನಂಬಿಕೆ ಬರುತ್ತದೆಯೋ ಆಗ ಎಂತಹ ಅಸಾಧ್ಯ ಕೆಲಸವನ್ನು ಮಾಡಿ ತೋರಿಸುವಿರಿ ಅಂತ ಹೇಳಿದಾರ. ನೋಡ್ರಿ ಎಷ್ಟು ಚೆನ್ನಾಗಿದೆ ಈ ಒಂದು ಮಾತು ಅಂತಂದ್ರ, ಯಾವಾಗ ನಮ್ಮ ಬಗ್ಗೆ ನಮಗ ನಂಬಿಕೆ ಇಲ್ಲ ಅಂತಂದ್ರ ಕೋಟಿ ದೇವ್ರನ್ನ ನಾವು ಕೈ ಮುಗಿದ್ರು ನಂಬಿದ್ರು ಕೂಡ ಯಾವುದೇ ರೀತಿಯಾಗಿ ಯೂಸ್ ಇಲ್ಲ. ಯಾಕಂದ್ರ ಯಾವಾಗ ನನ್ನನ್ನ ನಾನು ನಂಬ್ತೇನಿ ಅಂತಂದ್ರ, ಸೊ ಇವಾಗ ನಾವ್ ಯಾವ್ದೇ ಕೆಲಸ ಮಾಡ್ತೀವಿ ಅಂತಂದ್ರ ನಮ್ಗ ಬ್ಯಾಕ್ ಸಪೋರ್ಟ್ ಅಂತ ಎಸ್ ನನ್ಗೂ ಅನ್ಸುತ್ತ ದೇವ್ರ ಇರ್ತಾನ ಆಲ್ವೇಸ್ ದೇವ್ರ ಜೊತೆಗೆ ಇರ್ತಾನ. ಬಟ್ ಆದ್ರೆ ದೇವ್ರ ಜೊತೆಗಿರ್ತಾರಂತ ಪರೀಕ್ಷೆನ ದೇವ್ರೇ ಬಂದ್ ಬರಲ್ಲ, ನಾವೇ ಬರಿಬೇಕಲ್ವಾ. ಸೊ ಹಾಗಾಗಿ ಏನಾಗ್ಬೇಕು ಅಂದ್ರ ನಮ್ಮ ಪ್ರಯತ್ನವೂ ಕೂಡ ಅದರ ಜೊತೆಗೆ ಅಷ್ಟೇ ಇರ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾ, ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ಪ್ರಶ್ನೆಗಳನ್ನ ನೋಡ್ತಾ ಹೋಗ್ಬಿಡೋಣ. ಇನ್ನು ಲೈಫ್ ಒಳಗಡೆ ಯಾರು ಜಾಯ್ನ್ ಆಗಿಲ್ಲ ಅಂತವ್ರು ಏನ್ ಮಾಡ್ರಿ, ಬೇಗ ಬೇಗ ಲೈಫ್ ಒಳಗಡೆ ಜಾಯ್ನ್ ಆಗ್ರಿ. ಆದಷ್ಟು ದೇವ್ರನ್ನ ಕೂಡ ನಂಬಿ, ಜೊತೆಗೆ ಏನಪ್ಪಾ ಅಂದ್ರ ನಿಮ್ಮನ್ನ ನೀವು ಕೂಡ ನಂಬ್ಕೊಳ್ಳಿ ಅಂತ ಹೇಳ್ತಾ, ಹಾಗಿದ್ರ ಮೊದಲನೇ ಪ್ರಶ್ನೆ. ಫಸ್ಟ್ ಒನ್ ಕ್ವಶನ್ ಏನ್ ಕೇಳಿದಾನಪ್ಪ ಅಂದ್ರ, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಬನ್ಸ್ವಾರ, ಪಾಲಿ ಮತ್ತು ಸಿಕಾರಿ ಎಂಬ 3 ವಿಭಾಗಗಳನ್ನ ವಿಸರ್ಜಿಸಿದೆ ಅಂತ ಕೇಳಿದಾನ. ಹಾಗಿದ್ರೆ ಇದಕ್ಕೆ ಆಪ್ಷನ್ಸ್ ಆಗಿ ಏನೇನ್ ಕೊಟ್ಟಿದಾನ ಅಂತ ನೋಡೋಣ. ಆಪ್ಷನ್ 1 ನೋಡ್ರಿ ಏನ್ ಕೊಟ್ಟಾನ ಅಂತಂದ ನೋಡೋಣ. ಆಪ್ಷನ್ 1 ಗುಜರಾತ್ ಅಂತ ಕೊಟ್ಟಾನ. ಆಪ್ಷನ್ 2 ಉತ್ತರ ಪ್ರದೇಶ್ ಅಂತ ಕೊಟ್ಟಾನ. ಇನ್ನು ಆಪ್ಷನ್ 3 ರಾಜಸ್ಥಾನ್ ಅಂತ ಕೊಟ್ಟಾನ. ಹಾಗೇನ ಆಪ್ಷನ್ 4 ಏನ್ ಕೊಟ್ಟಾನಪ್ಪ, ಬಿಹಾರ್ ಅಂತ ಕೊಟ್ಟಿದಾನ. ಹಾಗಿದ್ರಿ 4 ಆಯ್ಕೆಗಳೊಳಗ ಕರೆಕ್ಟ್ ಆಗಿರುವಂತ ಆಯ್ಕೆ ಯಾವ್ದಾಗಿರ್ಬೋದು ಹೇಳ್ರಿ ನೋಡೋಣ. ಯಾರು ಹೇಳ್ತೀರಿ ಪಟ್ ಅಂತ ಬೇಗ ಆನ್ಸರ್ ಮಾಡ್ರಿ. ಯಾವ್ದು ಇದಕ್ಕೆ ಸರಿಯಾಗಿರುವಂತ ಉತ್ತರ ಹೇಳ್ರಿ. 4 ಆಯ್ಕೆಗಳಲ್ಲಿ ಕರೆಕ್ಟ್ ಆಗಿರುವಂತ ಉತ್ತರ ಇಲ್ಲಿ ಯಾವ್ದಾಗಿರ್ಬಹುದು? ಆಪ್ಷನ್ 1 2 3 4 ಯಾವ್ದು? ಬೇಗ ಆನ್ಸರ್ ಮಾಡ್ರಿ. ಆಗಿದ್ರ ನೋಡೋಣ ಸರಿಯಾಗಿರುವಂತ ಆನ್ಸರ್. ಸುಮಾರು ಜನ ಹೇಳಿದಿರಾ, ನೋಡೋಣ ಎಷ್ಟು ಮಂದಿ ರೈಟ್ ಆಗಿ ಹೇಳಿದಿರಾ, ಎಷ್ಟು ಮಂದಿ ರಾಂಗ್ ಮಾಡಿದಿರಾ ಅಂತ ಅಂದ್ಬಿಟ್ಟು. ಹಾಗಿದ್ರೆ ಈ ಒಂದು ಕ್ವಶನ್ಗೆ ರೈಟ್ ಆಗಿರುವಂತ ಆಪ್ಷನ್ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವ್ದು ಹೇಳ್ರಿ? ರಾಜಸ್ಥಾನ್ ಇದಕ್ಕ ಏನು ಅಂದ್ರೆ ಸರಿಯಾಗಿರುವಂತ ಉತ್ತರ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಬನ್ಸ್ವಾರ, ಪಾಲಿ ಮತ್ತು ಸಿಕಾರ್ ಎಂಬ 3 ವಿಭಾಗಗಳನ್ನ ವಿಸರ್ಜಿಸಿದೆ ಅಂತಂದ್ರ ಅದು ರಾಜಸ್ಥಾನ್. ಇನ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರ, ರಾಜಸ್ಥಾನ್ ಸರ್ಕಾರ ಇತ್ತೀಚೆಗೆ ಏನ್ ಮಾಡ್ತು ಅಂದ್ರ ಟೋಟಲ್ ಆಗಿ 9 ಜಿಲ್ಲೆಗಳನ್ನ ವಿಸರ್ಜಿಸಿದೆ. ಇದರ ಜೊತೆಗೆ 2023 ಯಾವಾಗ ಹೇಳ್ರಿ, 2023 ಒಳಗ ರಚಿಸಲಾದಂತ ಟೋಟಲ್ ಆಗಿ 3 ವಿಭಾಗಗಳನ್ನ ಏನ್ ಮಾಡಿದ್ರು ಅಂತಂದ್ರ ರಾಜಸ್ಥಾನದಲ್ಲಿ ಈಗ 41 ಜಿಲ್ಲೆಗಳನ್ನ, ಇದರ ಜೊತೆಗೆ 7 ವಿಭಾಗಗಳಿವೆ. ಇದ್ರ ಜೊತೆಗೆ ಪಾಲಿ, ಸಿಕಾರ್, ಇದ್ರ ಜೊತೆಗೆ ಇನ್ನೊಂದು ಯಾವ್ದು ಹೇಳ್ರಿ, ಬನ್ಸ್ವಾರ ವಿಭಾಗಗಳನ್ನ ರದ್ದುಗೊಳಿಸಲಾಯ್ತು. ಹಾಕಿದ್ರ ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವಶನ್. ಇವಾಗ ಹಾಕಿದ್ರೆ ನೋಡೋಣ ನೆಕ್ಸ್ಟ್ ಕ್ವಶನ್ ಯಾರೆಲ್ಲ ಆನ್ಸರ್ ಮಾಡ್ತೀರಾ ಅಂತ ಅಂದ್ಬಿಟ್ಟ. ಮುಂದಿನ ಕ್ವಶನ್ ಏನ್ ಕೇಳಿದಾನಪ್ಪ ಅಂತಂದ್ರ, ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಏನಂತ ಹೇಳ್ರಿ, ಸ್ಟೆಲೇರಿಯಾ ಬೆಂಗಾಲೆನಿಸಸ್ ಎಂಬ ಹೊಸ ಸಸ್ಯ ಪ್ರಭೇದ ಪತ್ತೆಯಾಗಿದೆ ಅಂತ ಕೇಳಿದಾನ. ಆಯ್ಕೆ 1 ಒಡಿಶಾ, ಆಯ್ಕೆ 2 ಕೇರಳ, ಆಯ್ಕೆ 3 ಪಶ್ಚಿಮ ಬಂಗಾಳ, ಆಯ್ಕೆ 4 ಗುಜರಾತ್. ಯಾವ್ದು ಇದಕ್ಕ ಸರಿಯಾಗಿರುವಂತ ಉತ್ತರ ಆಗಿದ್ರ ನೋಡ್ರಿ, ಯಾರು ಹೇಳ್ತೀರಾ ಅಂತ ನೋಡೋಣ. ಯಾವ್ದು ಇದಕ್ಕ ಸರಿಯಾಗಿರುವಂತ ಆನ್ಸರು? ಬೇಗ ಆನ್ಸರ್ ಮಾಡ್ರಿ. ಇನ್ನು ಲೈಫ್ ಒಳಗಡೆ ಯಾರು ಜಾಯ್ನ್ ಆಗಿಲ್ಲ ಅಂತವ್ರು ಕೂಡ ಬೇಗ ಏನ್ ಮಾಡ್ರಿ, ಲೈಫ್ ಒಳಗಡೆ ಜಾಯ್ನ್ ಆಗ್ಬಿಡ್ರಿ.
ಆದಷ್ಟು ಏನಪ್ಪಾ ಅಂದ್ರ ಈ ಒಂದು ಲಿಂಕ್ ನ ಶೇರ್ ಮಾಡ್ರಿ. ಅಮೃತ ಅಕಾಡೆಮಿ ವತಿಯಿಂದ ಬರುವಂತ ಪ್ರತಿಯೊಂದು ವಿಡಿಯೋಗಳ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಾಗ್ಬೇಕು. ಸೊ ಕರೆಂಟ್ ಅಫೇರ್ಸ್ಗೆ ಆಲ್ಮೋಸ್ಟ್ ಇನ್ನೇನಪ್ಪಾ ಅಂತಂದ್ರೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು, GK ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು. ಸೊ ಸದ್ಯದ್ರಲ್ಲಿ ಎಲ್ಲಾ ಸಬ್ಜೆಕ್ಟಿಗೂ ಸಂಬಂಧಪಟ್ಟಿರುವಂತ ಕ್ಲಾಸ್ಗಳು ಪ್ರತಿದಿನವೂ ಕೂಡ ಪ್ರತಿನಿತ್ಯವೂ ಕೂಡ ನಮ್ಮ ಅಮೃತ ಅಕಾಡೆಮಿಯಲ್ಲಿ ನಿಮಗೆ ಸಿಗ್ತಾವೆ ಅಂತ ಹೇಳ್ತಾ, ಸೊ ಹಾಗಾಗಿ ಏನ್ ಮಾಡ್ರಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ. ಅವಾಗ ಏನಾಗ್ತದೆ ಅಂದ್ರ ನೋಟಿಫಿಕೇಶನ್ ನಿಮ್ಗ ಸಿಗ್ತದ. ಹಾಗಿದ್ರಿ ಇವಾಗ ಉತ್ತರವನ್ನ ನೋಡೋಣ. ಸರಿಯಾಗಿರುವಂತ ಉತ್ತರ ಯಾವುದು ಅಂದ್ರ ಆಪ್ಷನ್ 3 ಪಶ್ಚಿಮ ಬಂಗಾಳ ಏನು ಅಂದ್ರ ಇದಕ್ಕ ಸರಿಯಾಗಿರುವಂತ ಉತ್ತರ ನೋಡ್ರಿ. ಪಶ್ಚಿಮ ಬಂಗಾಳ ಕರೆಕ್ಟ್ ಆಗಿರುವಂತ ಆಯ್ಕೆ ಆಗಿತ್ತು. ಇನ್ನು ಪಶ್ಚಿಮ ಬಂಗಾಳದ ಯಾವ್ದು ಹೇಳ್ರಿ, ಕಾಲಿಂಪಾಂಗ್ ನಲ್ಲಿ ವಾರ್ಷಿಕ ಮೂಲಿಕೆಯಾದಂತ ಸ್ಟೆಲಾರಿಯಾ ಬೆಂಗಾಲೆನಿಸ್ ಅನ್ನು ಸಂಶೋಧಕರು ಏನ್ ಮಾಡಿದ್ರು ಅಂತಂದ್ರ ಗುರುತಿಸಿದಾರ, ಅಲ್ಲಿ ಪತ್ತೆ ಮಾಡಿದಾರ. ಹಾಗಿದ್ರ ಮುಂದಿನ ಕ್ವಶನ್ ಏನ್ ಕೇಳಿದಾನ ನೋಡ್ಕೊರಿ ಇವಾಗ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ ಇತ್ತೀಚೆಗೆ ಯುನೆಸ್ಕೋದ ರಾಷ್ಟ್ರೀಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಯಾವ ಸಾಂಪ್ರದಾಯಿಕ ಬೋಸ್ನಿಯನ್ ಹಾಡನ್ನ, ಯಾವ ಹಾಡು ಹೇಳ್ರಿ, ಬೋಸ್ನಿಯನ್ ಹಾಡನ್ನ ಸೇರಿಸಲಾಗಿದೆ ಅಂತ ಕೇಳಿದಾನ. ಸೊ ಕಾಮನ್ ಆಗಿ ನಮಗ್ ಗೊತ್ತಿರುವಂತ ಹಾಡುಗಳು ಯಾವ್ಯಾವ ಇರ್ತಾವ, ದೇಶಭಕ್ತಿ ಗೀತೆ, ಭಾವಗೀತೆ, ಸೊ ಇನ್ನು ಜಾನಪದ ಗೀತೆಗಳು, ಈ ತರದ್ದು ನಮಗ್ ಗೊತ್ತಿರೋದ. ಸೊ ಇದ ಡಿಫ್ರೆಂಟ್ ಆಗೈತಿ ನೋಡ್ರಿ. ಹಾಡಿನ ಹೆಸರು ಕೂಡ ಏನೈತಿ, ಬೋಸ್ನಿಯನ್. ನೆನಪಿರ್ಲಿ ಎಲ್ಲಾರ್ಗೂ, ಬೋಸ್ನಿಯನ್ ಹಾಡನ್ನ ಸೇರಿಸಲಾಗಿದೆ ಹೇಳ್ರಿ. ಆಯ್ಕೆಗಳನ್ನ ಒಂದ್ಸರಿ ನೋಡ್ಕೊಂಡ್ಬಿಡ್ರಿ. ಆಯ್ಕೆ 1 ಏನ್ ಕೊಟ್ಟಾನಂದ್ರ ಸೇವ್ಡಾಲಿಂಕ, ಆಯ್ಕೆ 2 ವಟೋಮನ್ ಮೆಲೋಡಿ, ಆಯ್ಕೆ 3 ಕಲಿಂಕ, ಆಯ್ಕೆ 4 ಬಂದ್ಬಿಟ್ಟ ಎರಕಿನ. ಹೇಳ್ರಿ ಯಾವ್ದು ಇದಕ್ಕೆ ಆನ್ಸರ್ ಆಗಿದ್ರ? ಯಾವ್ದು ಇದಕ್ಕೆ ಸರಿಯಾಗಿರುವಂತ ಆಯ್ಕೆ ಹಾಗಿದ್ರೆ ಹೇಳ್ರಿ ನೋಡೋಣ. ಎಷ್ಟ್ ಜನ ಹೇಳ್ತೀರಿ ಸರಿಯಾಗಿರುವಂತ ಆಯ್ಕೆ? ಯಾಕೆ ಯಾರಿಗೆ ಆನ್ಸರ್ ಗೊತ್ತಿಲ್ವಾ? ಯಾರೆಲ್ಲ ಇವಾಗ ಜಸ್ಟ್ ಲೈಫ್ ಅಲ್ಲಿ ಜಾಯ್ನ್ ಆದ್ರಿ ಎಲ್ಲರಿಗೂ ಕೂಡ ನಮಸ್ತೆ, ವೆಲ್ಕಮ್ ಟು ಆಲ್. ಹಾಕಿದ್ರ ಯಾವ್ದು ಆಗಿರ್ಬೋದು ಆನ್ಸರ್ ನೋಡೋಣ. ಹಾಗಿದ್ರ ಕರೆಕ್ಟ್ ಆಗಿರುವಂತ ಆಪ್ಷನ್ ಕರೆಕ್ಟ್ ಆಗಿರುವಂತ ಆನ್ಸರ್ ಬಂದ್ಬಿಟ್ಟ ಯಾವ್ದಪ್ಪ ಅಂತಂದ್ರ ಆನ್ಸರ್ ಎ ಅಂತ ಯಾರೆಲ್ಲ ಕಮೆಂಟ್ ಮಾಡಿದ್ರೆ ಅವ್ರೆಲ್ಲರ ಉತ್ತರ ಕೂಡ ಇಲ್ಲಿ ಕರೆಕ್ಟ್ ಐತಿ. ಸೇವ್ಡಾಲಿಂಕ ಏನು ಅಂದ್ರ ಸರಿಯಾಗಿರುವಂತ ಉತ್ತರ. ಇದಕ್ಕ ಏನಪ್ಪಾ ಅಂದ್ರ ಸಾಂಪ್ರದಾಯಿಕ ಬೋಸ್ನಿಯನ್ ಪ್ರೇಮ ಗೀತೆಯಾದಂತ ಸೇವ್ಡಾಲಿಂಕವನ್ನ ಯುನೆಸ್ಕೋದ ರಾಷ್ಟ್ರೀಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಏನ್ ಮಾಡಿದೆ ಅಂದ್ರ ಸೇರಿಸಲಾಗಿದೆ. ಜೊತೆಗೆ 16ನೇ ಶತಮಾನದಲ್ಲಿ ಹುಟ್ಟಿಕೊಂಡಂತ ಇದು ದಕ್ಷಿಣ ಸ್ಲಾವಿಕ್ ಕಾವ್ಯವನ್ನ ವಟೋಮನ್ ಸಂಗೀತದೊಂದಿಗೆ ಸಂಯೋಜಿಸುತ್ತದೆ. ಹಾಗಿದ್ರ ಎಲ್ಲರಿಗೂ ಕೂಡ ಇವಾಗ ಗೊತ್ತಾಯ್ತು ಅನ್ಕೋತೇನಿ. ಹಾಗಿದ್ರ ಮುಂದಿನ ಪ್ರಶ್ನೆ ನೋಡ್ಕೋರಿ ಇವಾಗ. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾನಪ್ಪ ಅಂದ್ರ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ INS ಸೂರತ್ ನೋಡ್ರಿ. ಯಾವ್ದು ಹೇಳ್ರಿ? INS ಸೂರತ್ ಎಂದರೇನು ಅಂತ ಕೇಳಿದಾನ. ಹಾಗಿದ್ರೆ ಏನ್ ಹೇಳ್ರಿ? INS ಸೂರತ್ ಅಂದ್ರೆ ಏನ್ ಹೇಳ್ರಿ? ಆಯ್ಕೆ 1 ಫ್ಲೀಟ್ ಟ್ಯಾಂಕರ್, ಆಯ್ಕೆ 2 ಕಮೋಟಾ ವರ್ಗದ ಕಾರ್ವೇಟ್ಗಳು, ಆಯ್ಕೆ 3 ಪರಮಾಣು ಚಾಲಿತ ವಿದ್ಯುವಾಹನಕ ನೌಕೆ, ಆಯ್ಕೆ 4 ಸ್ಟೆಲ್ತ್ ಡಿಸ್ಟ್ರಾಯರ್. ಯಾವ್ದಾಗಿರ್ಬೋದು ನೋಡ್ರಿ? ಹೇಳ್ರಿ ಯಾರು ಹೇಳ್ತೀರಾ ನೋಡೋಣ ಈ ಕ್ವಶನ್ಗೆ ಆನ್ಸರ್. ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾಗಿರುವಂತ ಆಯ್ಕೆ ಯಾವ್ದಾಗಿರ್ಬಹುದು? ಹೇಳಿ ಕರೆಕ್ಟ್ ಆಗಿರುವಂತ ಆಯ್ಕೆ ಯಾವ್ದಾಗಿರ್ಬೋದು? ಆಯ್ಕೆ 1, ಆಯ್ಕೆ 2, ಆಯ್ಕೆ 3, ಆಯ್ಕೆ 4. ನೋಡೋಣ ಆಗಿದ್ರೆ ಕರೆಕ್ಟ್ ಆಗಿರುವಂತ ಆಪ್ಷನ್ ಯಾವ್ದು ಅಂತ. ಸುಮಾರು ಜನ ಆಲ್ರೆಡಿ ಆನ್ಸರ್ ಮಾಡಿದ, ಇನ್ನು ಕೆಲವು ಜನ ಆನ್ಸರ್ ಮಾಡಿಲ್ಲ. ಲೈಫ್ ಅನ್ನ ವಾಚ್ ಮಾಡ್ತಿರುವಂತವ್ರು ಎಲ್ಲರೂ ಕೂಡ ಆನ್ಸರ್ ಮಾಡ್ರಿ. ಇನ್ನೊಂದು ಏನಪ್ಪಾ ಅಂತಂದ್ರ ಆನ್ಸರ್ ಗೊತ್ತಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ 4 ಆಯ್ಕೆಗಳಲ್ಲಿ ಒಂದನ್ನ ಗೆಸ್ ಮಾಡ್ರಿ. ನೋಡೋಣ ಯಾರಿಗ್ ಗೊತ್ತಾ, ನೀವು ಕೊಟ್ಟಿರುವಂತ ಆಯ್ಕೆ ಕರೆಕ್ಟ್ ಆದ್ರೂ ಕೂಡ ಆಗ್ಬೋದಲ್ವಾ. ಸೊ ಟ್ರೈ ಮಾಡ್ರಿ, ಎಲ್ಲರೂ ಆಲ್ಮೋಸ್ಟ್ ಟ್ರೈ ಮಾಡ್ರಿ, ಯಾರು ಕೂಡ ಹಾಗೆ ಇರ್ಬೇಡ್ರಿ. ನೋಡೋಣ ಆಗಿದ್ರ ಆನ್ಸರ್ ಯಾವ್ದು ಇವಾಗ ಅಂತ. ಯಾರಿಗ್ ಗೊತ್ತಿಲ್ಲ ಅಂತವ್ರು ನೋಡ್ಕೊರಿ ಆನ್ಸರ್. ಸರಿಯಾಗಿರುವಂತ ಆನ್ಸರ್ ಆಪ್ಷನ್ 4 ಇದು ಸ್ಟೆಲ್ತ್ ಡಿಸ್ಟ್ರಾಯರ್ ಏನು ಅಂದ್ರೆ ಸರಿಯಾಗಿರುವಂತ ಉತ್ತರ ನೋಡ್ರಿ. ಇದಕ್ಕ ಜನವರಿ 2025ರಂದು ಭಾರತೀಯ ನೌಕಾಪಡೆಯು 3 ಪ್ರಮುಖ ಯುದ್ಧ ನೌಕೆಗಳನ್ನ ನಿಯೋಜಿಸಲಿದೆ. ಯಾವ್ಯಾವ್ದು ಹೇಳ್ರಿ ಅದು? ಮೊದಲನೇದ್ ಯಾವ್ದಪ್ಪ ಅಂತಂದ್ಬಿಟ್ಟು ಹೇಳ್ತ ನೋಡ್ರಿ. ಮೊದಲನೇದ್ ಯಾವ್ದಪ್ಪ ಅಂದ್ರ INS ನೀಲಗಿರಿ. ಇನ್ನ ಎರಡನೇದ್ ಯಾವ್ದು ಅಂತಂದ್ರ INS ಸೂರತ್ ನೋಡ್ರಿ. ಇನ್ನು ಮೂರನೇದ್ ಯಾವ್ದು ಅಂದ್ರ INS ವಾಕ್ಷಿರ್.
ಇನ್ನು INS ಸೂರತ್ ಪ್ರಾಜೆಕ್ಟ್ 15B ವಿಶಾಖಪಟ್ಟಣಂ ಕ್ಲಾಸ್ ಸ್ಟೆಲ್ತ್ ಡೆಸ್ಟ್ರಾಯರ್ ನ 4ನೇ ಮತ್ತು ಅಂತಿಮ ಹಡಗು. ಇದನ್ನ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ವಿನ್ಯಾಸ ಬ್ಯೂರೋ ಏನ್ ಮಾಡಿದೆ ಅಂದ್ರ ವಿನ್ಯಾಸಗೊಳಿಸಲಾಗಿದೆ. ಇದರ ಜೊತೆಗೆ ಮಜ್ಗಾವ್ ಡಾಕ್ ಲಿಮಿಟೆಡ್ ಇದನ್ನ ಏನ್ ಮಾಡಿದೆ ಅಂದ್ರ ನಿರ್ಮಿಸಿದೆ ರೀ. ಹಾಗಿದ್ರ ನೆಕ್ಸ್ಟ್ ಪ್ರಶ್ನೆ, ಇವಾಗ ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾನಂದ್ರ, ಟಿನಿಟಸ್ ರೋಗ ನಿರ್ಣಯ ಮತ್ತು ನಿರ್ವಹಿಸಲು ಯಾವ ಸಂಸ್ಥೆ ಕೈಗೆಟುಕುವ ಸಾಧನವನ್ನ ಅಭಿವೃದ್ಧಿ ಪಡಿಸಿದೆ ಅಂತ ಕೇಳಿದಾನ. ನೋಡ್ರಿ ಆನ್ಸರ್ ಯಾವ್ದು ಇದಕ್ಕ, ಈ ಪ್ರಶ್ನೆಗೆ ನೋಡೋಣ ಎಷ್ಟು ಮಂದಿಗೆ ಆನ್ಸರ್ ಗೊತ್ತಾಯ್ತಪ್ಪ ಅಂತ ನೋಡೋಣ. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಆನ್ಸರ್ ಗೊತ್ತಿರುತ್ತೆ, ಯಾಕಂದ್ರೆ ಎಲ್ಲರೂ ಬಹಳ ಅಂದ್ರೆ ಬಹಳ ಕ್ಲೆವರ್ ಅದಿರಿ, ಶಾನೆ ಅದಿರಿ. ಸೊ ಎಲ್ಲರೂ ಕೂಡ ಪಟ್ ಅಂತ ಉತ್ತರ ಕೊಡತ್ತೀರಿ. ನೋಡೋಣ ಎಷ್ಟು ಕ್ವಿಕ್ ಆಗಿ ಆನ್ಸರ್ ಮಾಡ್ತೀರಾ ಅಂತಂದ್ಬಿಟ್ಟ. ಆಗಿದ್ರ ನೋಡ್ರಿ, ಆಪ್ಷನ್ 1 ಏನ್ ಕೊಟ್ಟಾನಂದ್ರ IIT ಮದ್ರಾಸ್ ಅಂತ ಕೊಟ್ಟಾನ. ಇನ್ನು ಆಪ್ಷನ್ 2 ಏನ್ ಕೊಟ್ಟಾನ, IIT ಕಾನ್ಪುರ್. ಆಪ್ಷನ್ 3 IIT ಬಾಂಬೆ ಅಂತ ಕೊಟ್ಟಾನ. ಆಪ್ಷನ್ 4 ಬಂದ್ಬಿಟ್ಟು IIT ರೋಕ್ರಿ ಅಂತ ಕೊಟ್ಟಿದ್ದಾನ. ಹಾಗಿದ್ರೆ ಈ 4 ಆಯ್ಕೆಗಳಲ್ಲಿ ಕರೆಕ್ಟ್ ಆಗಿರುವಂತ ಉತ್ತರ ಯಾವ್ದು ಆಗಿರ್ಬೋದು? ಟ್ರೈ ಮಾಡ್ರಿ. ಯಾವ್ದು ಸರಿಯಾಗಿರುವಂತ ಆಯ್ಕೆ 4 ಆಪ್ಷನ್ಸ್ ಗಳಲ್ಲಿ ನೋಡ್ರಿ, ಟ್ರೈ ಮಾಡ್ರಿ. IIT ಮದ್ರಾಸ್, IIT ಕಾನ್ಪುರ್, IIT ಬಾಂಬೆ, IIT ರೋಕ್ರಿ ಯಾವ್ದು ಹಾಕಿರ್ಬಹುದು 4 ಆಪ್ಷನ್ಸ್ ಗಳಲ್ಲಿ? ಆಲ್ಮೋಸ್ಟ್ ಸುಮಾರು ಜನ ಹೇಳಿದಿರಾ, ಕೆಲವೊಬ್ಬರದ್ದು ಆನ್ಸರ್ ರಾಂಗ್ ಕೂಡ ಇದೆ. ನೋಡ್ರಿ ಗೆಸ್ ಮಾಡ್ರಿ, A or B ಒಳಗ ಯಾವ್ದು ಹಾಕಿರ್ಬೋದು. ಕೆಲವು ಜನ A ಅಂತಾನು ಹೇಳ್ತಿದ್ರ, ಇನ್ನು ಕೆಲವು ಜನ B ಅಂತಾನು ಹೇಳ್ತಾ ಇದ್ರ. ಬಟ್ ಎಷ್ಟು ಜನ ನೋಡ್ರಿ ಆನ್ಸರ್ ರಾಂಗ್ ಆಗಿರ್ಬೋದು ಅಂತ ಇನ್ನೂ ಒಂದ್ಸರಿ ಥಿಂಕ್ ಮಾಡಿ ನೋಡ್ರಿ. ಕರೆಕ್ಟಾ? ನೀವು ಕೊಡ್ತಾ ಇರುವಂತ ಆಪ್ಷನ್ ಕರೆಕ್ಟ್ ಇರ್ಬೋದಾ? ಸುಮಾರು ಜನ A ಅಂತಾನು ಹೇಳಿದ್ರ, ಕೆಲವು ಜನ B ಅಂತಾನು ಹೇಳಿದ್ರ. ಬಟ್ ನೋಡೋಣ ಆನ್ಸರ್ ಯಾವ್ದು ಹಾಕಿರ್ಬೋದು ಅಂತ. ಇನ್ನೂ ಲೈಫ್ ಒಳಗಡೆ ಯಾರು ಜಾಯಿನ್ ಆಗಿಲ್ಲ ಅಂತವ್ರು ಕೂಡ ಏನ್ ಮಾಡ್ರಿ ಅಂದ್ರ ಆದಷ್ಟು ಬೇಗ ಏನ್ ಮಾಡ್ರಿ, ಲೈಫ್ ಒಳಗಡೆ ಜಾಯಿನ್ ಆಗ್ರಿ. ಆದಷ್ಟು ಈ ಲಿಂಕ್ ನ ಶೇರ್ ಮಾಡ್ರಿ. ಜೊತೆಗೆ ಯಾರಾದ್ರೂ ಹೊಸದಾಗಿ ನಮ್ಮ ಲೈವ್ ಕ್ಲಾಸ್ ಅನ್ನ ಕೇಳ್ತಾ ಇದ್ರೆ ಅಮೃತ್ ಅಕಾಡೆಮಿನ ಯೂಟ್ಯೂಬ್ ಚಾನಲ್ ಅನ್ನ ಏನ್ ಮಾಡ್ರಿ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ, ಹಾಗಿದ್ರ ಆನ್ಸರ್ ನೋಡ್ಕೊರಿ. ಇವಾಗ ಸರಿಯಾಗಿರುವಂತ ಆನ್ಸರ್ ಯಾವುದು? ಆಪ್ಷನ್ ಸಿ, IIT ಬಾಂಬೆ ಇಸ್ ದ ರೈಟ್ ಆನ್ಸರ್. ಯಾವ್ದು ಹೇಳ್ರಿ? IIT ಬಾಂಬೆ. ನೋಡ್ರಿ ಯಾರು ರಾಂಗ್ ಮಾಡಿದ್ರಿ ನೀವ್ ಏನ್ ಮಾಡ್ರಿ, ಕರೆಕ್ಷನ್ ಮಾಡ್ಕೊಂಡ್ಬಿಡ್ರಿ. ಆನ್ಸರ್ ಯಾವ್ದು? ಆಪ್ಷನ್ ಸಿ. ಇನ್ನು IIT ಬಾಂಬೆಯ ಸಂಶೋಧಕರು ಟಿನಿಟಸ್ ಅನ್ನು ಏನ್ ಮಾಡಿದ್ರು ಅಂದ್ರ ಪತ್ತೆ ಹಚ್ಚಲು, ಇದರ ಜೊತೆಗೆ ಇದನ್ನ ನಿರ್ವಹಿಸಲು ಏನ್ ಮಾಡಿದ್ರು ಅಂದ್ರ ಕೈಗೆಟುಕುವಂತ ಸಾಧನವನ್ನ ಅಭಿವೃದ್ಧಿ ಪಡಿಸಿದಾರ. ಇದರ ಜೊತೆಗೆ ಟಿನಿಟಸ್ ಎಂದ್ರ ಏನಪ್ಪಾ ಅಂದ್ರ ಯಾವುದೇ ಬಾಹ್ಯ ಮೂಲವಿಲ್ಲದೆ ಧ್ವನಿಯ ಗ್ರಹಿಕೆ ಎಂದರ್ಥ. ಹಾಗಿದ್ರ ಮುಂದಿನ ಪ್ರಶ್ನೆ ಇವಾಗ ನೆಕ್ಸ್ಟ್ ಕ್ವಶನ್, 31ನೇ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಕಾಂಗ್ರೆಸ್ ನ ಸ್ಥಳ ಯಾವ್ದು ಅಂತ ಕೇಳಿದಾನ. ಯಾವ್ದು ಇರ್ಬೋದು ಹೇಳ್ರಿ? ಯಾವ ಸ್ಥಳ ಆಗಿದ್ರೆ ನೋಡೋಣ, ಯಾರಿಗ ಗೊತ್ತಾ? ಆಪ್ಷನ್ಸ್ ಕಡೆ ಯಾರು ಲಕ್ಷ ಕೊಡಕ್ ಹೋಗ್ಬೇಡ್ರಿ. ಹಾಗ ಏನ್ ಮಾಡ್ರಿ ಅಂದ್ರೆ ಟ್ರೈ ಮಾಡ್ರಿ ಯಾವ್ದು ಹಾಕಿರ್ಬಹುದು ಅಂತ ಅಂದ್ಬಿಟ್ಟ. ಇಟ್ಸ್ ವೆರಿ ಗುಡ್, ಒಬ್ಬೊಬ್ರಿಗೆ ಗೊತ್ತಿದೆ ಆನ್ಸರ್ ಹಾಕಿದ್ರ. ನೋಡೋಣ ಆಗಿದ್ರೆ ಆಪ್ಷನ್ಸ್ ನೋಡ್ಕೊರಿ. ಯಾರಿಗ್ ಗೊತ್ತಿಲ್ಲಲ್ಲ ಅಂತವ್ರು ಏನ್ ಮಾಡ್ರಿ, ಆಪ್ಷನ್ ನೋಡ್ಕೊಂಡು ಉತ್ತರವನ್ನ ಹೇಳುವಂತ ಪ್ರಯತ್ನವನ್ನ ಮಾಡ್ರಿ. ಆಪ್ಷನ್ 1 ಏನ್ ಕೇಳಿದಾನ? ಭೋಪಾಲ್. ಆಪ್ಷನ್ 2 ಹೈದರಾಬಾದ್. ಆಪ್ಷನ್ 3 ಜೈಪುರ್. ಆಪ್ಷನ್ 4 ಲಕ್ನೋ. ಯಾವ್ದು? ಕ್ವಿಕ್ ಬೇಗ ಆನ್ಸರ್ ಮಾಡ್ರಿ. ಯಾವ್ದು ಸರಿಯಾಗಿರುವಂತ ಆಪ್ಷನ್ ಆಗಿರಬಹುದು ಅಂತಂದ್ಬಿಟ್ಟು. ಇನ್ನೊಂದು ಅಮೃತ್ ಅಕಾಡೆಮಿ ಆ್ಯಪ್ ಅಲ್ಲಿ ಯಾರು ಜಾಯಿನ್ ಆಗಿಲ್ಲ ಅಂತವ್ರು ಕೂಡ ಏನ್ ಮಾಡ್ರಿ ಅಂದ್ರ ಅಮೃತ್ ಅಕಾಡೆಮಿ ಆ್ಯಪ್ ನ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಏನ್ ಮಾಡ್ರಿ, ಡೌನ್ಲೋಡ್ ಮಾಡ್ಕೋರಿ. ಆಚೆಗೆ ಹೋಗಿ ಸುಮಾರು ಏನ್ ಮಾಡ್ತೀರಾ, ಸುಮಾರು ಜನ ಆಚೆಗೆ ಹೋಗಿ ತುಂಬಾ ಜನ ಕೋಚಿಂಗ್ ತಗೊಳ್ತಾ ಇರ್ತೀರಾ. ಸೊ ಅಂತವ್ರೆಲ್ಲ ಏನ್ ಮಾಡ್ರಿ ಅಂತಂದ್ರ ಕೇವಲ ಏನಪ್ಪಾ ಅಂತಂದ್ರ 149ಗೆ 3 months ಮೆಂಬರ್ಶಿಪ್ ನ ನೀವು ತಗೊಳ್ಬಹುದು. ಸೊ ಇದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರ 1 yearಗೆ ನೀವು 1 ವರ್ಷಕ್ಕೇನಾದ್ರೂ ತಗೊಳ್ತೇನಿ ಅಂತಂದ್ರ 500 ಇದೆ. ಸೊ ಏನ್ ಮಾಡ್ರಿ ಅಂತಂದ್ರ ಆಪ್ ನ ಸದುಪಯೋಗವನ್ನ ತಗೊಳ್ರಿ. ನಿಮಗ್ ಬೇಕಾಗಿರುವಂತ SDA FDA ಎಲ್ಲಾ ಕೋಚಿಂಗಿಗೆ ಬೇಕಾಗಿರುವಂತ ಎಲ್ಲಾ ಇನ್ಫಾರ್ಮೇಶನ್ ಕ್ಲಾಸ್ಗಳು ಕೂಡ ರೆಕಾರ್ಡೆಡ್ ಆಗಿರುವಂತ ಕ್ಲಾಸ್ಗಳು ಆಗಿರ್ಬೋದು, ಪ್ರತಿದಿನ ಡೈಲಿ ಲೈವ್ ಕ್ಲಾಸ್ ಆಗಿರ್ಬೋದು, CA ಕ್ಲಾಸ್ ಆಗಿರ್ಬೋದು, ಎಲ್ಲವೂ ಕೂಡ ನಿಮ್ಗೆ ಅದ್ರೊಳಗ ಲಭ್ಯವಾಗ್ತಾವ ಅಂತ ಹೇಳ್ತಾ, ಹಾಕಿದ್ರಿ ಇವಾಗ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ನೋಡ್ಕೊರಿ. ಯಾವ್ದಪ್ಪ ಅಂದ್ರ ಆಪ್ಷನ್ ಎ ಸರಿಯಾಗೈತಿ. ಭೋಪಾಲ್ ಇಸ್ ದ ರೈಟ್ ಆನ್ಸರ್. ಏನ್ ಹೇಳ್ರಿ? ಭೋಪಾಲ್ ಬಂದ್ಬಿಟ್ಟ ಸರಿಯಾಗಿರುವಂತ ಉತ್ತರ. ಇನ್ನು ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್ ಅವರು ಭೋಪಾಲ್ ನಲ್ಲಿ ಜನವರಿ 3ರಿಂದ 6, 2025ರವರೆಗೆ ನಡೆದಂತ 31ನೇ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಕಾಂಗ್ರೆಸ್ ಅನ್ನ ಉದ್ಘಾಟಿಸಿದ್ರು. ಇನ್ನು ಭಾರತ ಮತ್ತು ಬಹ್ರೈನ್ ಏನ್ ಹೇಳ್ರಿ, UAE ಹಾಗೆ ಕುವೈತ್ ಹಾಗೆ ಒಮನ್ ಮತ್ತು ಸೌದಿ ಅರೇಬಿಯಾದಂತ ಗಲ್ಫ್ ರಾಷ್ಟ್ರಗಳಿಂದ 700ಕ್ಕೂ ಹೆಚ್ಚು ಬಾಲ
ವಿಜ್ಞಾನಿಗಳು, ಇದರ ಜೊತೆಗೆ ಶಿಕ್ಷಕರು ಮತ್ತು ಮಾರ್ಗದರ್ಶಕರು ಹಾಗೆ ಕಾರ್ಯಕ್ರಮದಲ್ಲಿ ಇದರಲ್ಲಿ ಏನ್ ಮಾಡಿದ್ರು ಅಂದ್ರ ಭಾಗಿಯಾಗಿದ್ರು. ಹಾಗಿದ್ರ ಮುಂದಿನ ಪ್ರಶ್ನೆ ಇವಾಗ ನೆಕ್ಸ್ಟ್ ಕ್ವಶನ್, ಗ್ರಾಮೀಣ ಸಮುದಾಯ ವಲಸೆ ವರ್ಗ ಯಾವ್ದು ಹೇಳ್ರಿ? RCIC ಯೋಜನೆ ಅನ್ನು ಯಾವ ದೇಶ ಪ್ರಾರಂಭ ಮಾಡ್ತು ಅಂತ ಕೇಳ್ತಾನ. ಹಾಗಿದ್ರ RCIC ನ ಯಾವ ದೇಶ ಇದನ್ನ ಪ್ರಾರಂಭ ಮಾಡಿರ್ಬೋದು ಅಂತೀರಿ ಹೇಳ್ರಿ? ಯಾವ ದೇಶ RCIC ನ ಇದ್ರ ಪ್ರಾರಂಭ ಮಾಡ್ತೋ? ಯಾರಿಗ ಗೊತ್ತು ಉತ್ತರ ಇದಕ್ಕ? ಆಪ್ಷನ್ 1 ಬಂದ್ಬಿಟ್ಟ ಜರ್ಮನಿ, ಆಪ್ಷನ್ 2 ಬಂದ್ಬಿಟ್ಟ ರಷ್ಯಾ, ಆಪ್ಷನ್ 3 ಕೆನಡಾ, ಆಪ್ಷನ್ 4 ಆಸ್ಟ್ರೇಲಿಯಾ. ಯಾವ್ದು ಇದಕ್ಕೆ ಆನ್ಸರ್ ಹೇಳ್ರಿ? ಸರಿಯಾಗಿರುವಂತ ಆಪ್ಷನ್ ಬಂದ್ಬಿಟ್ಟ ಇದಕ್ಕ ಯಾವ್ದು ಕರೆಕ್ಟ್ ಆಗಿರುವಂತ ಆಪ್ಷನ್ ಹೇಳ್ರಿ? ಗ್ರಾಮೀಣ ಸಮುದಾಯ ವಲಸೆ ವರ್ಗ RCIC ಯೋಜನೆಯನ್ನ ಯಾವ ದೇಶ ಅದನ್ನ ಪ್ರಾರಂಭ ಮಾಡ್ತು ಅಂತ ಕೇಳಿದಾನ? ಜರ್ಮನಿ, ರಷ್ಯಾ, ಕೆನಡಾ, ಆಸ್ಟ್ರೇಲಿಯಾ. ಹಾಗಿದ್ರೆ ಈ ಪ್ರಶ್ನೆಗೆ ಉತ್ತರವನ್ನ ನೋಡ್ಕೊಂಡ್ಬಿಡ್ರಿ. ಆನ್ಸರ್ ಯಾವ್ದಪ್ಪ ಅಂದ್ರ ಕೆನಡಾ ಸರಿಯಾಗೈತಿ. ಯಾರೆಲ್ಲ ರಾಂಗ್ ಮಾಡಿದ್ರಿ ಏನ್ ಮಾಡ್ರಿ? ಕರೆಕ್ಷನ್ ಮಾಡ್ಕೋರಿ. ಮುಂಬರುವಂತ ಎಕ್ಸಾಮ್ಸ್ ಗಳಿಗೆ ಏನಾಗ್ತದೆ ಅಂದ್ರ ಬಹಳ ಉಪಯುಕ್ತವಾಗ್ತದ. ಸೊ ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ ಬೇಗ ಏನ್ ಮಾಡ್ರಿ ಅಂದ್ರ ಕರೆಕ್ಷನ್ ಮಾಡ್ತಾ ಹೋಗ್ರಿ. ಆನ್ಸರ್ ರಾಂಗ್ ಆದ್ರ ಹಾಗಿದ್ರೆ ಸರಿಯಾಗಿರುವಂತ ಆನ್ಸರ್ ಯಾವ್ದು? ಇದಕ್ಕ ಆಯ್ಕೆ 3 ಕರೆಕ್ಟ್ ಐತಿ. ಇನ್ನು ಕೆನಡಾವು 7.66 7.66 ಲಕ್ಷ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಸ್ನಾತಕೋತ್ತರ ಕೆಲಸದ ಪರವಾನಗಿಗಳು ಏನ್ ಹೇಳ್ರಿ? ಮುಂದಿನ ವರ್ಷದ ಅಂತ್ಯದ ವೇಳೆಗೆ ಮುಕ್ತಾಯಗೊಳ್ಳಲಿವೆ ಎಂದು ಘೋಷಿಸಿದೆ. ಜೊತೆಗೆ ಗ್ರಾಮೀಣ ಸಮುದಾಯ ವಲಸೆ ವರ್ಗ RCIC ಯೋಜನೆ ಏನ್ ಮಾಡೈತೆ ಹೇಳ್ರಿ? ಏನಂದ್ರ ವಿದೇಶಿ ಪ್ರಜೆಗಳು ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗವನ್ನ ನೀಡುತ್ತದೆ. ಹಾಗಿದ್ರ ಮುಂದಿನ ಪ್ರಶ್ನೆ ನೆಕ್ಸ್ಟ್ ಕ್ವಶನ್, 80 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರಿಗಾಗಿ SBI ಪ್ರಾರಂಭಿಸಿದ ಸ್ಥಿರ ಠೇವಣಿ ಯೋಜನೆಯ ಹೆಸರೇನು ಅಂತ ಕೇಳ್ತಾನ. ಆಯ್ಕೆ 1 SBI ಪೋಷಕರು, ಆಯ್ಕೆ 2 SBI ಎಲೈಟ್, ಆಪ್ಷನ್ 3 SBI ಗೋಲ್ಡನ್ ಠೇವಣಿ, ಆಪ್ಷನ್ 4 SBI ವೆಲ್ತ್ ಪ್ಲಸ್. ಯಾವುದು ಹೇಳ್ರಿ? ಇದಕ್ಕ ಕರೆಕ್ಟ್ ಆಗಿರುವಂತ ಆಯ್ಕೆ ಬಂದ್ಬಿಟ್ಟ ಯಾವ್ದು ಆಗಿರಬಹುದು? SBI ಪೋಷಕರು, SBI ಎಲೈಟ್, SBI ಗೋಲ್ಡನ್ ಠೇವಣಿ, SBI ವೆಲ್ತ್ ಪ್ಲಸ್. ಯಾವ್ದು ಆನ್ಸರ್? ಕ್ವಿಕ್ ಬೇಗ ಆನ್ಸರ್ ಮಾಡ್ರಿ. ಯಾವ್ದು ಆಗಿರಬಹುದು ಅಂತ ಅಂದ್ಬಿಟ್ಟ. ಎಷ್ಟ್ ಮಂದಿಗೆ ಆನ್ಸರ್ ಗೊತ್ತೈತಿ ಇದಕ್ಕ? ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಆನ್ಸರ್ ಗೊತ್ತೈತಿ. ಐ ಹೋಪ್ ಎಲ್ಲರೂ ಕೂಡ ಆನ್ಸರ್ ಮಾಡ್ತೀರಾ ಅಂತ ಅನ್ಕೋತೀನಿ. ಇನ್ನು ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಲೈವ್ ಒಳಗಡೆ ಜಾಯಿನ್ ಆಗಿಲ್ಲಲ್ಲ ಅಂತವ್ರಿಗೂ ಏನ್ ಮಾಡ್ರಿ, ಆದಷ್ಟು ಬೇಗನ ಏನ್ ಮಾಡ್ರಿ ಅಂದ್ರ ಲೈವ್ ಲಿಂಕ್ ನ ಶೇರ್ ಮಾಡ್ರಿ ಅಂತ ಹೇಳ್ತಾ, ಹಾಗಿದ್ರೆ ಈ ಒಂದು ಕ್ವಶನ್ಗೆ ಸರಿಯಾಗಿರುವಂತ ಉತ್ತರ ಯಾವ್ದಾಗಿತ್ತು ಅಂತಂದ್ರ ಅದು ಆಪ್ಷನ್ ಎ ಕರೆಕ್ಟ್ ಆಗಿತ್ತು. SBI ಪೋಷಕರು ಏನು ಅಂದ್ರ ಈ ಒಂದು ಕ್ವಶನ್ಗೆ ಸರಿಯಾಗಿರುವಂತ ಆನ್ಸರ್ ಆಗಿತ್ತು. ಇನ್ನು ಉತ್ತಮ ಹಣಕಾಸು ಆಯ್ಕೆಗಳನ್ನ ಒದಗಿಸಲು ಏನ್ ಹೇಳ್ರಿ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 2 ಹೊಸ ಠೇವಣಿ ಯೋಜನೆಗಳನ್ನ ಏನ್ ಮಾಡ್ತು ಅಂದ್ರ ಪ್ರಾರಂಭವನ್ನ ಮಾಡ್ತದೆ. ಯಾವ್ಯಾವ್ದು ಹೇಳ್ರಿ? ಅದು 2. ಮೊದಲೇದ್ ಯಾವ್ದು ಅಂದ್ರ ಹರ್ಘರ್ ಲಖಪತಿ. ಇನ್ನು ಎರಡನೇದು ಯಾವ್ದು ಅಂದ್ರ SBI ಪ್ಯಾಟ್ರನ್ಸ್. ಇನ್ನು SBI ಪ್ಯಾಟ್ರನ್ಸ್ ಬಂದ್ಬಿಟ್ಟು ನಿರ್ದಿಷ್ಟವಾಗಿ 80 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರಿಗೆ ಒಂದು ಸ್ಥಿರ ಠೇವಣಿ ಯೋಜನೆಯಾಗಿದೆ. ಹಾಗಿದ್ರ ನೆಕ್ಸ್ಟ್ ಪ್ರಶ್ನೆ ನೋಡ್ಕೊಂಡ್ಬಿಡ್ರಿ. ಇವಾಗ ಜಾಸ್ತಿ ಸಮಯವನ್ನ ತಗೋದು ಬೇಡ. ಸೊ ಬೇಗ ಏನ್ ಮಾಡೋಣ ಅಂದ್ರೆ ಕಡಿಮೆ ಸಮಯದಲ್ಲಿ ಆದಷ್ಟು ಹೆಚ್ಚಿನ ಪ್ರಶ್ನೆಗಳನ್ನ ಇಲ್ಲಿ ಏನ್ ಮಾಡೋಣ ಅಂದ್ರೆ ಕವರ್ ಮಾಡ್ತಾ ಹೋಗೋಣ. ಜೊತೆಗೆ ಈ CA ಪ್ರಶ್ನೆ, ಈ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳೊಳಗ ಏನ್ ಮಾಡೋಣ ಅಂದ್ರ ಮಿಡಲ್ ಒಂದಿಷ್ಟು ಕಂಪ್ಯೂಟರು ಹಾಗೆ GK ಪ್ರಶ್ನೆಗಳನ್ನ ಕೂಡ ಇನ್ನು ಮುಂಬರುವಂತ ದಿನಗಳಲ್ಲಿ ಆಡ್ ಮಾಡ್ಕೊಂಡ್ ಬರೋಣ ಅಂತ ಹೇಳ್ತಾ, ಹಾಗಿದ್ರ ನೆಕ್ಸ್ಟ್ ಕ್ವಶನ್ ನೋಡ್ಕೊರಿ. ಇವಾಗ 2025ರ 15ನೇ ಏರೋ ಇಂಡಿಯಾ ಕಾರ್ಯಕ್ರಮದ ಆತಿಥೇಯ ನಗರ ಯಾವ್ದು ಅಂತ ಕೇಳ್ತಾನ. ಆತಿಥೇಯ ನಗರ ಯಾವ್ದು ನೋಡ್ರಿ? ಯಾರಿಗ ಗೊತ್ತು? ಕಮೆಂಟ್ ಮಾಡ್ರಿ. ಆಗಿದ್ರ ಯಾವ ನಗರ? ಆಯ್ಕೆ ನೋಡ್ರಿ. ಆಯ್ಕೆ 1 ಜೈಪುರ್, ಆಯ್ಕೆ 2 ಬೆಂಗಳೂರು, ಆಯ್ಕೆ 3 ನವದೆಹಲಿ, ಆಯ್ಕೆ 4 ಚೆನ್ನೈ. ಯಾವ್ದಾಗಿದ್ರ ಹೇಳ್ರಿ? 4 ಆಯ್ಕೆಗಳೊಳಗ ಕರೆಕ್ಟ್ ಆಗಿರುವಂತ ಆಯ್ಕೆ ಇದ್ರೊಳಗ ಯಾವ್ದು ಹಾಕಿರ್ಬಹುದು? ಯಾವ್ದು ಕರೆಕ್ಟ್ ಆಗಿರುವಂತ ಆನ್ಸರ್ ಇದಕ್ಕ? ಹೇಳ್ರಿ. 2025ರ 15ನೇ ಏರೋ ಇಂಡಿಯಾ ಕಾರ್ಯಕ್ರಮದ ಆತಿಥೇಯ ನಗರ ಯಾವ್ದು ಅಂತ? ಜೈಪುರ್, ಬೆಂಗಳೂರು, ನವದೆಹಲಿ, ಚೆನ್ನೈ. ಯಾವ್ದು? ನೋಡ್ಕೊರಿ. ಆಗಿದ್ರೆ ಕರೆಕ್ಟ್ ಆಗಿರುವಂತ ಉತ್ತರ ಬಂದ್ಬಿಟ್ಟು ಯಾವ್ದು? ಬೆಂಗಳೂರು ಏನು ಅಂದ್ರೆ ಇದಕ್ಕ ಸರಿಯಾಗಿರುವಂತ ಉತ್ತರ ಆಗ್ತದೆ. 2025ರ 15ನೇ ಏರೋ ಇಂಡಿಯಾ ಕಾರ್ಯಕ್ರಮದ ಆತಿಥೇಯ ನಗರ ಯಾವ್ದು ಅಂತಂದ್ರ ಯಾವ ನಗರ ಹೇಳ್ರಿ? ಸಿಲಿಕಾನ್ ಸಿಟಿ ಆದಂತ ಬೆಂಗಳೂರು ನಗರ. ಇನ್ನು ಏಷ್ಯಾದ ಅತಿ ದೊಡ್ಡ
ದ್ವೈವಾರ್ಷಿಕ ವಾಯು ಪ್ರದರ್ಶನವಾದಂತ ಏರೋ ಇಂಡಿಯಾ 2025 ಫೆಬ್ರವರಿ 10-14 2025ರಿಂದ ಸಿಲಿಕಾನ್ ಸಿಟಿ ಆದಂತ ಬೆಂಗಳೂರಿನ ಯಲಹಂಕ ವಾಯುಪಡೆ ನಿಲ್ದಾಣದಲ್ಲಿ ನಡೆಯಲಿದೆ. ಇನ್ನು ಮೊದಲ ಆವೃತ್ತಿ 1900 ಎಷ್ಟರೊಳಗೆ ಹೇಳ್ರಿ 96ರೊಳಗ, ಜೊತೆಗೆ 14ನೇ ಆವೃತ್ತಿ ಬಂದ್ಬಿಟ್ಟ 2023ರಲ್ಲಿ ನಡೀತು. ಇನ್ನು ಈ ಒಂದು ಕಾರ್ಯಕ್ರಮವು ಫೆಬ್ರವರಿ 13-14ರಂದು ವಾಯು ಪ್ರದರ್ಶನಗಳು ಮತ್ತು ಮಿಲಿಟರಿ ವಿಮಾನಗಳ ಪ್ರದರ್ಶನಗಳನ್ನ ಒಳಗೊಂಡಂತ ಭಾರತದ ಏರೋಸ್ಪೇಸ್ ಮತ್ತು ರಕ್ಷಣಾ ಪ್ರಗತಿಯನ್ನ ಪ್ರದರ್ಶಿಸುತ್ತದೆ. ಹಾಗಿದ್ರೆ ಮುಂದಿನ ಪ್ರಶ್ನೆ. ನೆಕ್ಸ್ಟ್, PM ವಾಣಿ ಯೋಜನೆಯನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ ಅಂತ ಕೇಳ್ತಾನೆ. ಹೇಳ್ರಿ, ಯಾವ ಸಂಸ್ಥೆ PM ವಾಣಿ ಯೋಜನೆಯನ್ನ ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಆಯ್ಕೆ 1 ದೂರ ಸಂಪರ್ಕ ಇಲಾಖೆ, ಆಯ್ಕೆ 2 ಭಾರತ್ ಬ್ರಾಡ್ಬ್ಯಾಂಡ್ ಏನ್ ಹೇಳ್ರಿ ನೆಟ್ವರ್ಕ್ ಲಿಮಿಟೆಡ್, ಆಯ್ಕೆ 3 ನೀತಿ ಆಯೋಗ, ಆಯ್ಕೆ 4 ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ. ಯಾವ್ದು ಆನ್ಸರ್ ಇದಕ್ಕ? ಹೇಳ್ರಿ, ಇದಕ್ಕ ಸರಿಯಾಗಿರುವಂತ ಉತ್ತರ ಯಾವುದು? ಎಸ್, ಆನ್ಸರ್ ಮಾಡ್ರಿ, ಯಾವ್ದಾಗಿರ್ಬಹುದು ಕರೆಕ್ಟ್ ಆಗಿರುವಂತ ಆಯ್ಕೆ ಅಂತಂದ್ಬಿಟ್ಟು. ಎಷ್ಟು ಮಂದಿ ಗೊತ್ತಾ ಇದಕ್ಕ ಸರಿಯಾಗಿರುವಂತ ಉತ್ತರ? ಎಸ್, ಯಾವ್ದಾಗಿರ್ಬಹುದು ಆನ್ಸರ್ ಇದಕ್ಕ ಸರಿಯಾಗಿರುವಂತ ಉತ್ತರ? ಇದಕ್ಕ ಯಾವ್ದಾಗಿರ್ಬಹುದು? ಎಸ್, ತುಂಬಾ ಜನ ಆನ್ಸರ್ ಮಾಡಿದ್ರ ನೋಡ್ರಿ. ರಾಂಗ್ ರೈಟ್ ಅಂತಂದ್ಬಿಟ್ಟು ಸರಿ ಉತ್ತರ ಯಾವ್ದಪ್ಪ ಅಂದ್ರೆ ಇದಕ್ಕ ದೂರ ಸಂಪರ್ಕ ಇಲಾಖೆ ಸರಿಯಾಗಿದೆ. ಯಾವ್ದು ಹೇಳ್ರಿ? ದೂರ ಸಂಪರ್ಕ ಇಲಾಖೆ ಬಂದ್ಬಿಟ್ಟ ಕರೆಕ್ಟ್ ಆಗಿದೆ. ಇನ್ನು ಪ್ರಧಾನ ಮಂತ್ರಿಗಳ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ ಏನ್ ಹೇಳ್ರಿ ಯೋಜನೆಯಡಿಯಲ್ಲಿ ವೈಫೈ ಸೇವಾ ಪೂರೈಕೆದಾರರಿಗೆ ಇಂಟರ್ನೆಟ್ ಸುಂಕವನ್ನು ಚಿಲ್ಲರೆ ಬ್ಯಾಂಡ್ 2 ಪಟ್ಟು ಮಿತಿಗೊಳಿಸಲು ಭಾರತೀಯ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಏನ್ ಮಾಡಿದೆ ಅಂತಂದ್ರೆ ಶಿಫಾರಸು ಮಾಡಿದೆ. ಹಾಗಿದ್ರ ಮುಂದಿನ ಪ್ರಶ್ನೆ. ಇನ್ನು ಭಾರತದಲ್ಲಿ 5ನೇ ಯುನೈಟೆಡ್ ಸ್ಟೇಟ್ಸ್ ಕಾನ್ಸುಲೇಟ್ ಅನ್ನ ಎಲ್ಲಿ ಉದ್ಘಾಟಿಸಲಾಯಿತು? ಆಯ್ಕೆ 1 ಲಕ್ನೋ, ಆಯ್ಕೆ 2 ಬೆಂಗಳೂರು, ಆಯ್ಕೆ 3 ಭೋಪಾಲ್, ಆಯ್ಕೆ 4 ಜೈಪುರ್. ಯಾವುದು? ಭಾರತದಲ್ಲಿ 5ನೇ ಯುನೈಟೆಡ್ ಸ್ಟೇಟ್ಸ್ ಕಾನ್ಸುಲೇಟ್ ಅನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದಾನ. ಹಾಕಿದ್ರೆ ಎಲ್ಲಿ ಇದನ್ನ ಉದ್ಘಾಟನೆನ ಮಾಡಿರಬಹುದು? ಹೇಳ್ರಿ, ಯಾರಿಗೆ ಗೊತ್ತಿದೆ ಆಯ್ಕೆ? ನೋಡೋಣ ಎಷ್ಟು ಮಂದಿ ಸರಿಯಾಗಿರುವಂತ ಆಯ್ಕೆನ ಹೇಳ್ತೀರಾ, ಎಷ್ಟು ಮಂದಿ ರಾಂಗ್ ಮಾಡ್ತೀರಾ ಅಂತ ನೋಡೋಣ. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಕರೆಕ್ಟ್ ಆಗಿರುವಂತ ಉತ್ತರವನ್ನ ಹೇಳ್ತೀರಾ. ಎಷ್ಟು ಬೇಗ ಆನ್ಸರ್ ಮಾಡ್ರಿ. ಯಾವ್ದಾಗಿರ್ಬಹುದು? ಲಕ್ನೋ, ಬೆಂಗಳೂರು, ಭೋಪಾಲ್, ಜೈಪುರ್. ಯಾವ್ದು? ಇನ್ನು ಲೈಫ್ ಒಳಗಡೆ ಯಾರು ಜಾಯಿನ್ ಆಗಿಲ್ಲ ಅಂತ ಕೂಡ ಬೇಗ ಏನ್ ಮಾಡ್ರಿ, ಲೈಫ್ ಒಳಗಡೆ ಜಾಯಿನ್ ಆಗ್ಬಿಡ್ರಿ. ಯಾವ್ದು ಆನ್ಸರ್? ಆಪ್ಷನ್ ಎ. ಸುಮಾರು ಜನ ಹೇಳ್ತಾ ಇದ್ರ ಬೆಂಗಳೂರು ಅಂತ ಹೇಳ್ತಾ ಇದ್ರ, ಕೆಲವು ಜನ ಭೂಪಾಲ್ ಅಂತಾನು ಹೇಳ್ತಾ ಇದ್ರ, ಇನ್ನು ಕೆಲವು ಜನ ಲಕ್ನೋ ಅಂತಾನು ಹೇಳ್ತಾ ಇದ್ರ. ನೋಡೋಣ ಹಾಗಿದ್ರ ಯಾರು ಕೊಡ್ತಾ ಇರುವಂತ ಆಯ್ಕೆ ಕರೆಕ್ಟ್ ಅಂತ ನೋಡ್ಕೊರಿ. ಕರೆಕ್ಟ್ ಆಗಿರುವಂತ ಉತ್ತರ ಯಾವ್ದಪ್ಪ ಅಂತಂದ್ರ ಯಾವ್ದು ಹೇಳ್ರಿ? ಸರಿಯಾಗಿರುವಂತ ಆಪ್ಷನ್ ಎಸ್, ಬೆಂಗಳೂರು ಏನು ಅಂತಂದ್ರ ಸರಿಯಾಗಿರುವಂತ ಆನ್ಸರ್ ಆಗ್ತದೆ. ಯುನೈಟೆಡ್ ಸ್ಟೇಟ್ಸ್ ಭಾರತದಲ್ಲಿ ತನ್ನ 5ನೇ ಏನ್ ಹೇಳ್ರಿ ದೂತಾವಾಸವನ್ನ ಬೆಂಗಳೂರಿನಲ್ಲಿ ತೆರೆಯಿತು. ಇದು ಕೋಲ್ಕತ್ತಾ, ಚೆನ್ನೈ, ಹೈದರಾಬಾದ್ ಮತ್ತು ಮುಂಬೈಗಳನ್ನ ಸೇರಿತು. ಈ ದೂತಾವಾಸವು ಅಮೆರಿಕ ಭಾರತ ಸಂಬಂಧಗಳನ್ನ ಬಲಪಡಿಸುವ ಗುರಿಯನ್ನ ಏನ್ ಮಾಡಿದೆ ಅಂದ್ರ ಹೊಂದೈತಿ. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್. ಸುದ್ದಿಗಳಲ್ಲಿ ಕಂಡು ಬರುತ್ತಿದ್ದಂತ ಏನ್ ಹೇಳ್ರಿ ಭಾರತಪುಳ ನದಿ ಯಾವ ರಾಜ್ಯಗಳ ಮೂಲಕ ಹರಿತದೆ ಅಂತ ಕೇಳ್ತಾನ. ಆಯ್ಕೆ 1 ಉತ್ತರ ಪ್ರದೇಶ್ ಮತ್ತು ಮಧ್ಯಪ್ರದೇಶ್ ಮೂಲಕ ಹರಿಬಹುದಾ? ಅಥವಾ ಆಯ್ಕೆ 2 ತಮಿಳುನಾಡು ಮತ್ತು ಕೇರಳ ಮೂಲಕ ಹರಿಬಹುದಾ? ಅಥವಾ ಆಯ್ಕೆ 3 ಬಂದ್ಬಿಟ್ಟ ಜಾರ್ಖಂಡ್ ಮತ್ತು ಬಿಹಾರ್ ಮೂಲಕ ಹರಿಬಹುದಾ? ಅಥವಾ ಆಯ್ಕೆ 4 ಏನ್ ಕೊಟ್ಟಾನ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಅಂತ ಕೊಡ್ತಾನೆ, ಇದ್ರ ಮೂಲಕ ಹರಿಬಹುದಾ? ಯಾವ್ದರ ಮೂಲಕ ಹರಿಬಹುದು? ಯಾವ್ದು ಹೇಳ್ರಿ? ಅದು ಭಾರತಪುಳ ನದಿ. ನೋಡ್ರಿ, ಯಾವ್ದು ಹೇಳ್ರಿ? ಭಾರತಪುಳ ನದಿ ಯಾವ ರಾಜ್ಯಗಳ ಮೂಲಕ ಹರಿತದೆ ಅಂತ ಕೇಳ್ದಾನ. ಹೇಳ್ರಿ ಆನ್ಸರ್ ಏನಿರ್ಬೋದು ಇದಕ್ಕ? ಹೇಳ್ರಿ, ಸರಿಯಾಗಿರುವಂತ ಆನ್ಸರ್ ಏನಾಗಿರ್ಬೋದು? ಆಯ್ಕೆ 1, ಆಯ್ಕೆ 2, ಆಯ್ಕೆ 3, ಆಯ್ಕೆ 4 ಯಾವ್ದು ಕರೆಕ್ಟ್ ಆಯ್ತು ಇದ್ರೊಳಗ? ನೀವ್ ಯಾವ ಆಯ್ಕೆನ ಲಾಕ್ ಮಾಡಂತೀರಲ್ಲ ಆ ಒಂದು ಆಯ್ಕೆನ ಇಲ್ಲಿ ಲಾಕ್ ಮಾಡ್ತೀನಿ. ಯಾವ್ದು ಆಗಿರ್ಬಹುದು ಹಾಗಿದ್ರ ನೋಡೋಣ. ಹಾಗಿದ್ರ ಕರೆಕ್ಟ್ ಆಗಿರುವಂತ ಆಯ್ಕೆ ಯಾವ್ದಪ್ಪ ಅಂತಂದ್ಬಿಟ್ಟ ನೋಡ್ಕೊಂಡ್ಬಿಡ್ರಿ. ಸರಿಯಾಗಿರುವಂತ ಆನ್ಸರ್ ವೆರಿ ಗುಡ್. ತುಂಬಾ ಜನ ಬಿ ಅಂತ ಕಮೆಂಟ್ ಮಾಡಿದ್ರಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಐತಿ. ತಮಿಳುನಾಡು ಮತ್ತು ಕೇರಳ ಏನು ಅಂದ್ರೆ ಇದಕ್ಕ ಸರಿಯಾಗಿರುವಂತ ಉತ್ತರ. ಇತ್ತೀಚೆಗೆ ಭಾರತದ ಯಾವ್ದು ಹೇಳ್ರಿ ಭಾರತಪುಳ ನದಿಯಲ್ಲಿ 4
ಜನರ ಕುಟುಂಬವೊಂದು ಮುಳುಗಿ ಸಾವನ್ನಪ್ಪಿದೆ. ಇನ್ನು ಭಾರತ ಕೂಡ ಕೇರಳದ 2ನೇ ಅತಿ ಉದ್ದದ ನದಿ ಆಗಿದ್ದು ಎಷ್ಟು ಹೇಳ್ರಿ 209 ಕಿಲೋಮೀಟರ್ ಇದು ಹರಿತದೆ. ಹಾಗಿದ್ರೆ ಮುಂದಿನ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್, ಸುದ್ದಿಗಳಲ್ಲಿ ಕಂಡು ಬರುತ್ತಿದ್ದಂತ ಬಂಕಾಪುರ್ ತೋಳಧಾಮವು ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾನ. ಆಯ್ಕೆ 1 ಏನಪ್ಪಾ ಅಂತಂದ್ಬಿಟ್ರೆ ಆನ್ಸರ್ ಐತಿ ಡೈರೆಕ್ಟ್ ಆಗಿ ಯಾವ್ದಪ್ಪ ಅಂದ್ರೆ ಕರ್ನಾಟಕದ ಬಂಕಾಪುರ್ ತೋಳ ಅಭಯಾರಣ್ಯದಲ್ಲಿ ಭಾರತೀಯ ಬೂದು ತೋಳ 8 ಮರಿಗಳಿಗೆ ಜನ್ಮ ನೀಡಿತು. ಇನ್ನು ಬಂಕಾಪುರ ತೋಳ ಅಭಯಾರಣ್ಯವು ಕರ್ನಾಟಕದ ಮೊದಲ ಮತ್ತು ಭಾರತದ 2ನೇ ತೋಳಗಳಿಗೆ ಮೀಸಲಾಗಿರುವ ಸುರಕ್ಷಿತ ಪ್ರದೇಶವಾಗಿದೆ. ಹಾಗಾಗಿ ಸುದ್ದಿಗಳಲ್ಲಿ ಕಂಡು ಬರುತ್ತಿದ್ದಂತ ಬಂಕಾಪುರ ತೋಳಧಾಮವು ಯಾವ ರಾಜ್ಯದಲ್ಲಿದೆ ಅಂದ್ರ ಇದಿರೋದು ನಮ್ಮ ಕರ್ನಾಟಕದ ರಾಜ್ಯದೊಳಗ. ಇನ್ ನೆಕ್ಸ್ಟ್, ದಾವೋಸ್ ನಲ್ಲಿ ನಡೆದ ವಿಶ್ವ ಆರ್ಥಿಕ ವೇದಿಕೆಯ WEF 2025ರ ವಾರ್ಷಿಕ ಸಭೆಯ ವಿಷಯವೇನು ಅಂತ ಕೇಳ್ತಾನ. ಇನ್ನು ಕೇವಲ ಒಂದೇ ಒಂದು ಪ್ರಶ್ನೆ ಇರೋದು. ಆಯ್ಕೆ 1 ಛಿದ್ರಗೊಂಡ ಜಗತ್ತಿನಲ್ಲಿ ಸಹಕಾರ. ಆಯ್ಕೆ 2 ಬುದ್ಧಿವಂತ ಯುದ್ಧಕ್ಕಾಗಿ ಸಹಯೋಗ. ಆಯ್ಕೆ 3 ವಿಶ್ವಾಸವನ್ನ ಪುನರ್ ನಿರ್ಮಿಸುವುದು. ಆಯ್ಕೆ 4 ಒಟ್ಟಾಗಿ ಕೆಲಸ ಮಾಡುವುದು, ವಿಶ್ವಾಸವನ್ನ ಮರುಸ್ಥಾಪಿಸುವುದು ಅಂತ ಕೊಟ್ಟಾನ. ಹಾಕಿದ್ರಿ ಇದಕ್ಕ ಯಾವ್ದು ಸರಿಯಾಗಿರ್ಬೋದು. ಇನ್ನು ಲಾಸ್ಟ್ ಕೇವಲ ಒಂದೇ ಒಂದು ಪ್ರಶ್ನೆ ಇರೋದು. ಸೊ ಬೇಗ ಆನ್ಸರ್ ಮಾಡ್ರಿ, ಯಾವ್ದು ಆಗಿರ್ಬಹುದು ಇದಕ್ಕೆ ಆನ್ಸರು ಅಂತ ಅಂದ್ಬಿಟ್ಟು ಹೇಳ್ರಿ. ಯಾವ್ದು ಕರೆಕ್ಟ್ ಆಗಿರುವಂತ ಆಪ್ಷನ್? ಬಹಳ ಜನ ಆಯ್ಕೆ ಬಿ ಅಂತ ಹೇಳ್ತಾ ಇದ್ರ, ಕೆಲವು ಜನ ಸಿ ಅಂತಾನು ಹೇಳ್ತಾ ಇದ್ರ. ನೋಡೋಣ ಸರಿಯಾಗಿರುವಂತ ಆನ್ಸರ್ ಯಾವ್ದಾಗಿರ್ಬಹುದು ಅಂತ. ನೋಡ್ಕೋರಿ, ಕರೆಕ್ಟ್ ಆಗಿರುವಂತ ಆನ್ಸರ್ ಯಾವ್ದು? ಆಪ್ಷನ್ ಬಿ ನೋಡ್ರಿ, ಬುದ್ಧಿವಂತ ಯುದ್ಧಕ್ಕಾಗಿ ಸಹಯೋಗ ಏನು ಅಂದ್ರೆ ಇದಕ್ಕ ಕರೆಕ್ಟ್ ಆಗಿರುವಂತ ಆನ್ಸರು. ಇನ್ನು ವಿಶ್ವ ಆರ್ಥಿಕ ವೇದಿಕೆ WEF ತನ್ನ ವಾರ್ಷಿಕ ಸಭೆಯನ್ನ ಜನವರಿ 20ರಿಂದ 24, 2025ರವರೆಗೆ ಸ್ವಿಟ್ಜರ್ಲ್ಯಾಂಡ್ ನ ದಾವೋಸ್ ನಲ್ಲಿ ಬುದ್ಧಿವಂತ ಯುದ್ಧಕ್ಕಾಗಿ ಸಹಯೋಗ ಎಂಬ ವಿಷಯದೊಂದಿಗೆ ಏನ್ ಮಾಡ್ತು ಅಂದ್ರ ಆಯೋಜಿಸುತ್ತಿದೆ. ಇನ್ನ ಲಾಸ್ಟ್ ಒನ್ ಕ್ವಶನ್, 2025ರ ಜನವರಿಯಲ್ಲಿ ಮಿಷನ್ ವಿಕಸಿತ್ ಭಾರತ ಕುರಿತ 67ನೇ ರಾಷ್ಟ್ರೀಯ ಸಮ್ಮೇಳನ ಎಲ್ಲಾಡಿತು ಅಂತ ಕೇಳ್ತಾನ. ಎಲ್ಲಾಡಿತು ಹೇಳ್ರಿ. ಆಯ್ಕೆ 1 ನವದೆಹಲಿ, ಆಯ್ಕೆ 2 ಜೈಪುರ್, ಆಯ್ಕೆ 3 ಭೋಪಾಲ್, ಆಯ್ಕೆ 4 ಗಾಂಧಿನಗರ. ಎಲ್ಲಿ? ನೋಡೋಣ ಎಷ್ಟು ಮಂದಿ ಗೊತ್ತಿದ್ದಕ್ಕೆ ಆನ್ಸರ್. ಲಾಸ್ಟ್ ಒನ್ ಕ್ವಶನ್ಗೆ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತೈತಿ ಅಂತ ನೋಡೋಣ. ಇಷ್ಟೇ ಜನಕ್ಕ ಆನ್ಸರ್ ಗೊತ್ತಿರೋದು, ಮತ್ತೆ ಯಾರಿಗೂ ಗೊತ್ತಿಲ್ವಾ ಆನ್ಸರು? ಕೊನೆಯ ಪ್ರಶ್ನೆ, ಬೇಗ ಆನ್ಸರ್ ಮಾಡ್ರಿ, ಎಲ್ಲರೂ ಆನ್ಸರ್ ಮಾಡ್ರಿ. ಲೈವ್ ಅನ್ನ ಎಷ್ಟು ಜನ ವಾಚ್ ಮಾಡ್ತಾ ಇದ್ರಲ್ಲ ಪ್ರತಿಯೊಬ್ರು ಏನ್ ಮಾಡ್ರಿ ಅಂತಂದ್ರ ಆನ್ಸರ್ ಮಾಡೋಕ ಟ್ರೈ ಮಾಡ್ರಿ. ಹಾಗಿದ್ರ ನೋಡ್ಕೊರಿ ಸರಿಯಾಗಿರುವಂತ ಉತ್ತರ ಯಾವ್ದು ಅಂದ್ರ ಆಪ್ಷನ್ 1 ನವದೆಹಲಿ ಕರೆಕ್ಟ್ ಐತಿ ಇದಕ್ಕ ಆನ್ಸರ್. ಇನ್ನ ಮಿಷನ್ ವಿಕಸಿತ್ ಭಾರತ 1947 2024 ಎಷ್ಟೊಳಗೆ ಹೇಳ್ರಿ 47ರ ಕುರಿತಾದ 67ನೇ ರಾಷ್ಟ್ರೀಯ ಸಮ್ಮೇಳನವು ಜನವರಿ 16ರಂದು ನವದೆಹಲಿಯಲ್ಲೇ ಎಲ್ಲಿ ಹೇಳ್ರಿ ಹ್ಯಾಬಿಟ್ಯಾಟ್ ಸೆಂಟರ್ ನಲ್ಲಿ ಏನ್ ಮಾಡ್ತು ಅಂದ್ರ ನಡೀತು. ಇನ್ನು ಈ ಒಂದು ಕಾರ್ಯಕ್ರಮವು ಭಾರತದಾದ್ಯಂತ ಸಣ್ಣ ವ್ಯವಹಾರಗಳು, ನವೋದ್ಯಮಗಳು, ಹಾಗೆ ವ್ಯಕ್ತಿಗಳು ಮತ್ತು ನಿಗಮಗಳ ಬೆಳವಣಿಗೆಗೆ ಮತ್ತು ಗುರುತಿಸುವಿಕೆಯನ್ನ ಉತ್ತೇಜಿಸುವಂತ ಗುರಿಯನ್ನ ಇದೇನ್ ಮಾಡೈತಿ ಅಂದ್ರ ಹೊಂದೈತಿ. ಹಾಗಿದ್ರ ಇಷ್ಟೊತ್ತು ಲೈವ್ ಅನ್ನ ಸುಮಾರು ಜನ ವಾಚ್ ಮಾಡ್ತಾ ಇದ್ರಿ. ಇನ್ನೊಂದೇನಪ್ಪಾ ಅಂತಂದ್ರ ಕೊನೆಯಲ್ಲಿ ಏನ್ ಮಾಡೋಣ ಅಂದ್ರ ಒಂದೊಳ್ಳೆ ಮಾತಿನೊಂದಿಗೆ ಈ ಒಂದು ತರಗತಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಏನಪ್ಪಾ ಅಂದ್ರ ನಮ್ಮ ಕಷ್ಟಗಳಲ್ಲಿ ಬೇರೆಯವರು ಜೊತೆ ಇರುತ್ತಾರೆ ಎನ್ನುವುದು ಸಿಹಿ ಸತ್ಯ. ಏನ್ ಹೇಳ್ರಿ, ನಮ್ಮ ಕಷ್ಟಗಳಲ್ಲಿ ಬೇರೆಯವರು ಕೂಡ ನಮ್ಮ ಜೊತೆಗೆ ಇರ್ತಾರೆ ಎನ್ನುವಂಥದ್ದೇನು ಸಿಹಿ ಸತ್ಯ ಇದು. ಇನ್ನು ನೆಕ್ಸ್ಟ್, ನಮ್ಮ ಕಷ್ಟಗಳಲ್ಲಿ ನಮಗೆ ನಾವೇ ಜೊತೆಯಾಗಿರ್ತೀವಿ ಎನ್ನುವಂಥದ್ದು ಏನ್ ಹೇಳ್ರಿ ಇದು ಕಹಿ ಸತ್ಯ. ಸೊ ನಮಗ ಏನಾದ್ರೂ ತ್ರಾಸ ಆದಾಗ, ಏನಾದ್ರೂ ಪ್ರಾಬ್ಲಮ್ಸ್ ಆದಾಗ, ನಮ್ಮ ಕಷ್ಟಗಳಲ್ಲಿ ಯಾರಾದ್ರೂ ಜೊತೆಗೆ ಇರ್ತಾರ ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ ಅನ್ಕೊಳ್ತೇವಿ, ಆದ್ರೆ ಆಗಲ್ಲ ಅದು. ಸೊ ಅದೊಂಥರ ಏನಂದ್ರ ಸಿಹಿ ಸತ್ಯ ತರ ಅದು, ಬಟ್ ಆಗಲ್ಲ. ಅದ ನಮ್ಮ ಕಷ್ಟಕ್ಕೆ ನಾವೇ ಆಗ್ತೀವಿ ಅನ್ನೋದು ಏನಪ್ಪಾ ಅಂತಂದ್ರ ನಮ್ಮ ಜೊತೆಗೆ ನಾವೇ ಇರ್ತೀವಿ ಅನ್ನೋದು ನಮಗೇನು ಬಹಳ ದುಃಖದ ವಿಚಾರ, ಬಹಳ ಹರ್ಟ್ ಆಗುತ್ತ ನೆನಪು ಮಾಡ್ಕೊಂಡಾಗೆಲ್ಲ. ಯಾರು ನನ್ನ ಜೊತೆಗೆ ಇರಲ್ಲ ಅಂತಂದ್ಬಿಟ್ಟು ಅದೊಂಥರ ಏನಂತಂದ್ರೆ ಕಹಿ ನೆನಪು, ಕಹಿ ಸತ್ಯ ತರ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಏನೇ ಬಂದ್ರು ಎಲ್ಲರೂ ಕೂಡ ಫೇಸ್ ಮಾಡಬೇಕು ಅಂತ ಹೇಳ್ತಾ ಸ್ಟ್ರಾಂಗ್ ಆಗಿರಿ. ಅನ್ಕೊಂಡಿರೋದನ್ನ ಆಗೋತನ ಯಾರು ಕೂಡ ಬಿಡಾಕ್ ಹೋಗ್ಬೇಡ್ರಿ ಅನ್ನುವಂತ ಕಾನ್ಫಿಡೆನ್ಸ್ ನ ನಿಮ್ಮ ಒಳಗ ತುಂಬಾ ಇಷ್ಟೊತ್ತು ಲೈವ್ ಅನ್ನ ವಾಚ್ ಮಾಡಿದಕ್ಕೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.